ಆಲ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವ್ಲಾಗ್ ಮಾಡಿ ತುಂಬ ದಿವಸ ಆಗಿತ್ತು. ಸೊ ರೈಡ್ ಹೋಗ್ತಾಯಿದ್ದೆ, ವ್ಲಾಗ್ ಮಾಡಿರಲಿಲ್ಲ. ಈ ವೀಕೆಂಡ್ ಒಂದು ಸಣ್ಣ ರೈಡು ಸಕಲೇಶ್ಪುರಕ್ಕೆ ನಾವು ನಮ್ಮ ಬಾಯ್ಸ್ ಹೊರಟಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ಸಕಲೇಶ್ಪುರ ಇನ್ನೊಂದು 8 ಕಿಲೋಮೀಟರ್ಸ್ ಇದೆ. ಇಲ್ಲೇ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ. ಸೊ ನಮ್ಮ ಜೊತೆ ಆ್ಯಸ್ ಯೂಶುವಲ್ ಅಭಿ ಇದ್ದಾರೆ. ಇನ್ನೊಬ್ಬ ಹೊಸಬ ರೈಡರ್ ಬಂದು ಪ್ರಶಾಂತ್ ಪದ್ದು ಅಂತ. ಒಂದು ಡ್ಯೂಕ್ 4 ಗಂಟೆ ಬಿಟ್ಟಿದ್ದು. ಕರೆಕ್ಟಾಗಿ ಬಂದ್ವಿ. ಹಾಸನದಲ್ಲಿ ತಿಂಡಿ ಮಾಡಬೇಕಾದ್ರೆ 8 ಗಂಟೆ ಇವಾಗ. ಸುರಬೀಸ್ ಡೆಲಿಕೇಸಿ ಸೀದಾ ಫಸ್ಟು ನಮ್ಮದು ಸ್ಟಾಪ್ ಬಂದ್ಬಿಟ್ಟು ಎಡಕುಮರಿ. ಅಲ್ಲೊಂದು ರೈಲ್ವೆ ಟನಲ್ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಸೀದಾ 2 ದಿವಸ ಸಕಲೇಶ್ಪುರ ಎಕ್ಸ್ಪ್ಲೋರ್ ಮಾಡ್ತೀವಿ. ನೋಡ್ತಾ ಇರಿ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ. ಡಿಜಿಟಲ್ ಗ್ರಂಥಾಲಯ ಮಾಹಿತಿ ಕೇಂದ್ರ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಂದು ಮಾಡಿ. ಫಸ್ಟ್ ವ್ಲಾಗ್ ಇವೊಂದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಮಾಡಿ. ಸಿ ಯು. ಈ ಇಯರ್ದು ನಮ್ಮದು ಇದು ಫಸ್ಟು ಮಾನ್ಸೂನ್ ರೈಡು. ಸೊ ವೀಕೆಂಡ್ ಎಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಬೇಕಾದ್ರೆ ಸಕಲೇಶ್ಪುರ ಅಂತ ಹೋಗ್ತಾಯಿದ್ವಿ. ಸಕಲೇಶ್ಪುರ ನಾನು ಹೋಗಿರಲಿಲ್ಲ, ಹೋಗಿದ್ದೆ, ಅದು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಇವಾಗ ಒಂದು ಇವತ್ತು ನಾಳೆಲಿ ಏನೇನು ಕವರ್ ಮಾಡೋಕ್ಕಾಗುತ್ತೋ ಕವರ್ ಮಾಡಿಕೊಂಡು, ಸೊ ನಾಳೆ ಈವ್ನಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರು. ಎಡಕುಮರಿ ರೈಲ್ವೆ ಟನಲ್ಲು ಅದು ಬಂದ್ಬಿಟ್ಟು ನೀವು ಬ್ಯಾಂಗ್ಳೂರು ಟು ಸುಬ್ರಹ್ಮಣ್ಯ ಇಲ್ಲ ಮಂಗಳೂರು ಹೋಗ್ಬೇಕಾದ್ರೆ ಸೇಮ್ ಅದೇ ರೂಟು ತೊಗೊಳ್ಳೋದು. ಅಲ್ಲಿಂದ ವ್ಯೂ ಚೆನ್ನಾಗಿರುತ್ತೆ. ಮೇಲೆ ಫುಲ್ಲು ಟ್ರ್ಯಾಕ್ ಮೇಲೆ ಏನೋ 12-13 ಏನೋ ಟನಲ್ಸ್ ಇದೆ, ಚೆನ್ನಾಗಿದೆ. ಅಲ್ಲಿ ಒಂದು ಸ್ವಲ್ಪ ದೂರ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಅದಾದಮೇಲೆ ಹೇಳ್ತೀನಿ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ. ಅದೊಂದು ವ್ಯೂ ಪಾಯಿಂಟು, ಹಿಲ್ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇರೋದು. ಸೊ ವೀಕೆಂಡ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇರುತ್ತೆ ಅಂತ ಅನ್ಕೋತೀನಿ. ನೋಡೋಣ. ಒಂಥರ ಫುಲ್ಲು ಸುತ್ತಮುತ್ತ ಬರೀ ಹಸಿರೇ ಕಾಣೋದು, ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಎಡಕುಮರಿ ಮತ್ತು ಒಣಗೂರು ಕೂಡ್ ರಸ್ತೆ, ಹೆತ್ತೂರು. ಏನೋ ಚಾ ಹಾಂ ಮತ್ತು ಎಡಕುಮರಿಗೆ ಹೋಗೋ ರೂಟ್ ಇದು. ಫುಲ್ ಹಿಂಗೆ ಇರುತ್ತೆ. ನಾನು ಫಾಗ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಫಾಗ್ ಸಿಕ್ಕಿಲ್ಲ. ನೋಡೋಣ, ಮುಂದೆ ಸಿಗ್ಬೋದು. ಈ ಥರ ಕರು ರೋಡ್ಸಲ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ. ಸಖತ್ತಾಗಿದೆ ಪ್ಲೇಸ್ ಮಾತ್ರ ಅಲ್ಲ. ಸ್ವಲ್ಪ ಬಿಸಿಲು, ಮಧ್ಯಾಹ್ನದಂಗೆ ಸಂಜೆ ಹಂಗೆ ಮಳೆ ಬರಬಹುದು. ಮಳೆನೂ ಬಿಲ್ಲ, ಮಳೆ we don't talk anymore. ಸೊ ಇವರು ಮುಂದೆ ಹೋಗ್ತಾ ಇರೋರು ಬೈಕರ್ ಪದ್ದು ಪ್ರಶಾಂತ್ ವ್ಲಾಗ್ಸ್ ಅಂತ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಇವರು ಜಮಾನ್ದಲ್ಲೇ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಿದ್ರು. ಫಸ್ಟು ನೋಕಿಯಾ ಕೀಪ್ಯಾಡ್ ಸೆಟ್ ಬಿಟ್ಟಾಗಲೇ ಇವರು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದರು. ಎಲ್ಲ ಇವರು ಹಳೆ ತಲೆಗಳು ವ್ಲಾಗಿಂಗಿಗೆ. ಇವರು ವ್ಲಾಗ್ಸಲ್ಲಿ ಏನು ಜಾಸ್ತಿ ಇರುತ್ತೆ ಅಂದರೆ ಆಲ್ರೌಂಡರ್ ಅಂತೋಣಿ. ಇವರು ಎಲ್ಲ ವ್ಲಾಗ್ ಮಾಡ್ತಾರೆ. ಟ್ರಾವೆಲ್ಲು, ಫುಡ್ಡು, ಪ್ರಮೋಷನ್ನು, ಪಬ್ಲಿಷ್ ಎಲ್ಲ ಮಾಡ್ತಾರೆ. ಹೊಸ್ದಾಗಿ ಬೈಕ್ ಬೇರೆ ತೊಗೊಂಡಿದ್ದಾರೆ. ಮೋಟೋ ವ್ಲಾಗು ಮಾಡ್ತೀನಿ ಅಂತಿದ್ದಾರೆ. ನೋಡೋಣ. ಆಗ್ತೀರಾ? ಗಟ್ಟಿ ಕೂತ್ಕೊಳ್ಳಿ.
ಸಕಲೇಶ್ಪುರದಿಂದನೇ 30 ಕಿಲೋಮೀಟ್ರ್ ಇದೆ ಎಡಕುಮರಿ ರೈಲ್ವೆ ಟನಲ್ಲು. ವರ್ತಿದೆ ಪ್ಲೇಸ್ ಮಾತ್ರ ಹೋಗಿ ನೋಡೋಕ್ಕೆ. ನೋಡ್ತಾ ಇರಿ, ಫುಲ್ಲು ಗಾಡಿ ಓಡಿಸೋ ಮಜಾನೇ ಬೇರೆ ಇಲ್ಲಿ. ಪೂರ್ತಿ ಇನ್ನೊಂದು ಚೂರು ಮಳೆ ಬಂದು ಲೈಟಾಗಿ ಫಾಗ್ ಇದ್ದಿದ್ರೆ ನೆಕ್ಸ್ಟ್ ಲೆವೆಲ್. ನೋಡಿ ಸುತ್ತ ಕಾಫಿ ತೋಟ. ಚಿಕ್ಕ ರೋಡು, 3 ಜನ. ಇಲ್ಲೇ ಒಂದು ಬಾಣೆ ಇದೆ. ಚೆನ್ನಾಗಿರುತ್ತೆ, ಮೇಲೆ ಹೋಗಿ ನೋಡ್ಕೊಬರೋಣ. ಎಂಟ್ರಿ ಆ ಕಡೆ ಇದೆಯಪ್ಪ. ಎಂಟ್ರಿನೇ ಸಿಗ್ತಾ ಇಲ್ಲ. ಈ ಸಿಂಹ ಬಂದ್ಬಿಟ್ರೆ ಕಷ್ಟ ಇಲ್ಲ. ಏ ಜನಸಂದಣಿ ಕಮ್ಮಿ ಇದೆ, ಊರಾಚೆ ಇರೋದಲ್ಲ ಅವರು. ಸೊ ಹಂಗಾಗಿ ಇಲ್ಲಿ ಹೋಗೋದು ಹೆಂಗೆ ಹೋಗೋದು, ಎಂಟ್ರಿನೇ ಇಲ್ಲ. ಎಂಟ್ರಿನೇ ಇಲ್ಲ. ಎಂಟ್ರಿ ಇಲ್ಲೋ ಅಲ್ಲಿ, ಎಂಟ್ರಿ ಎಲ್ಲೂ ಇಲ್ಲ. ಎಂಟ್ರಿ ಇಲ್ಲ ಮೇಲೆ ಹೋಗಕ್ಕೆ. ಎಂಟ್ರಿನೇ ಇಲ್ವಲ್ಲ ಅಲ್ಲಿ ಎಲ್ಲೂ. ಎಂಟ್ರಿ ಹೋಗಕ್ಕೆ. ಸರಿ ನಡಿ. ಈ ರೋಡಲ್ಲಿ ಹೋಗ್ಬೋದಂತ ಎಡಕುಮರಿಗೆ ಹೋಗೋಣ. ಇದೊಂದು ವ್ಯೂ ಹೇಗಿದೆ ನೋಡಿ, ಇಲ್ಲಿ ಸೂಪರ್ ಆಗಿದೆ ವ್ಯೂ. ಯಾವುದೋ ಹೋಮ್ ಸ್ಟೇ ಅನಿಸುತ್ತೆ ಅವೆಲ್ಲ. ಅಲ್ಲ ಹೆಂಗಿದೆ, ಕ್ರೇಜಿ ಇದೆ ಅಲ್ಲಿ. ಎಲ್ಲ ಟ್ರೆಕ್ಕಿಂಗ್ ಇದೆ, ಎಲ್ಲ ಹೋಗುತ್ತಾರೆ ಅನಿಸುತ್ತೆ. ಕ್ರೇಜ್ ಇದೆ ಅಲ್ಲ ವ್ಯೂ. ಇನ್ನು ಕೆಳಗಡೆಯಿಂದ ಬಂದಿಲ್ಲ ಮೇಲೆ. ಹಾಂ, ಅವಾಗ ಗೋಪುರ ಆನ್ ಮಾಡ್ಕೊಂಡಿದ್ರೆ ಹಾಂ, ಹಿಂಗೆ ಬಂದ ತಕ್ಷಣ ಈ ಸೈಡ್ ಬಂದರೆ ವ್ಯೂ ಕಾಣುತ್ತೆ ಕರೆಕ್ಟಾಗಿ ಗೋಪುರ. ಇಲ್ಲಿ ಬಂದಮೇಲೆ ಆನ್ ಮಾಡ್ಕೊಂಡೆ ಮಜಾ. ಈಗ ಕಾಲ ಮಿಂಚಿಲ್ಲ, ಹೋಗ್ಬೋದು ಇನ್ನೊಂದ್ಸಲಿ. ಏನು ದೂರ ನಿಲ್ಲಲ್ಲ, ಬಂದ್ಬಿಟ್ಟು ಲೆಫ್ಟ್ ಸೈಡಿಗೆ ಬರಬೇಕು. ಹಾಂ, ಸಖತ್ತಾಗಿದೆ ಕಣ. ಅವೆಲ್ಲ ಹೋಮ್ ಸ್ಟೇಗಳು ಅನ್ಸುತ್ತೆ ಮಚಾ. ಅದೆಲ್ಲ ನೋಡು ಅದೇ ಅದು ಹೆಂಗಿದೆ ನೋಡು ಬಾಣೆ. ಇದು ಅದೇ ನೋಡಿದ ಅಂತ ನಾವು. ಅದೆಲ್ಲ ಸಖತ್ತಾಗಿದೆ ಗುರಲ್ಲೆಲ್ಲ. ಇಲ್ಲೇ ಯಾವ್ದಾರು ನೇತ್ರಾವತಿ ಪೀಕ್ ಬರುತ್ತಾ ಅಂತ. ಅಥವಾ ಇದು ಇಲ್ಲಾದ್ರು ಟ್ರೆಕ್ಕಿಂಗ್ ಹೋಗಲ್ವಾ ಸಕಲೇಶ್ಪುರದ ಹತ್ರ? ಅದು ಇದಿದೆಯಲ್ಲ, ಯಾವ್ದು ನಾವು ಆಫ್ ರೋಡ್ ಹೋಗಿದ್ವಲ್ಲ, ಯಾವುದದು? ಗವಿ ಬೆಟ್ಟ, ಗವಿ ಬೆಟ್ಟ, ಪಟ್ಲ ಬೆಟ್ಟ. ಚೆನ್ನಾಗಿದೆ ಗುರು ಮಾತ್ರ. ಒಳ್ಳೆ ಮಳೆ ಫಾಗ್ ಇದ್ದಿರ್ ಸಗದಾಗಿರೋದಲ್ಲ. ಏನು ಮರಿ ತೋರ್ಸ, ನಮ್ಮನೆ ವಿಡಿಯೋದಲ್ಲಿ ತೋರ್ಸ ಮಕ್ಕಳನ್ನ. ಮೈಕ್ ತಂದಿಲ್ವಾ? ವಾಯ್ಸ್ ಓವರ್ ಕೊಡ್ತೀಯಾ? ಏನಂತ ನಿನ್ನ ತಮ್ಮಂತ? ಇದು ಬರೀ 5 ನಿಮಿಷ ವಿಡಿಯೋ ಮಾಡೋದು ನಾನು. ನಿನ್ನ ತಮ್ಮ ಜನ ಒಳಗೆ ಆಫ್ ರೋಡ್ ಒಳಗೆ ಹೋಗ್ಬೇಕಂತೆ. ಅದೇ ಫಾರೆಸ್ಟ್ ಒಳಗಡೆ ಆಫ್ ರೋಡ್ ಮಾಡಿಕೊಂಡು
ದೇವಸ್ಥಾನ ಸಿಗುತ್ತೆ. ದೇವಸ್ಥಾನ ಆದಮೇಲೆ ಫಾರೆಸ್ಟ್ ಬೋರ್ಡ್ ಹಾಕಿದ್ದಾರೆ, ಯಾರು ಜನನೇ ಇಲ್ಲ ಅಲ್ಲಿ. ಜನ ಸಂದಣಿ ತುಂಬ ಕಡಿಮೆ ಇಲ್ಲಿ. ನೈಟ್ ಹೊತ್ತೆಲ್ಲ ಭಾರಿ ಡೇಂಜರಪ್ಪ ಇಲ್ಲಿ ಬರೋದು. ದೇವಸ್ಥಾನ AVS ಆಫ್ ಇದೆ. It's time to get into Tati. ಶಿಷ್ಯ ಇದು ಹೋಣ ಇಲ್ಲಿ ಏಯ್ ಆಫ್ ರೋಡ್ ಮಾಡ್ತೀಯಾ? ABS ಆಫ್ ಮಾಡ್ಕೋ. ABS ಆಫ್ ಮಾಡ್ಕೊಳ. ಜೈ 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 ನೋಡಿ, ಜೀಪ್ ಹೋಗಿದೆ, ಮಕ್ಕಿ ಕುಗ್ದ್ಬಿಟ್ಟವ್ರು. ಜಸ್ಟ್ ಮಿಸ್ಸು. ಬಾಬಾ ಸೈಡಲ್ಲಿ ಇಲ್ಲೇ ಬಾ, ಆ ವೀಲ್ ಹೆಂಗೋಗಿದೆ ಹಂಗೆ ಬಾ, ಇಲ್ಲೇ ಬರೋ ಹಾಂ ಬಾ ಅದೇ ಜಾಗಲ್ಲಿ ಬಾರ. ನಿಮ್ಮ ಅಯ್ಯನ ಇಲ್ಲಿ ಬಾ ಅಂತೇಳಿ ತಾನೆ, ಸ್ಕಿಡ್ ಆಗುತ್ತಿಲ್ಲ, ಹುಷಾರು. ಹಂಗೆ ಬರ ಸ್ಟ್ರೈಟ್ ಬರ, ಹಂಗೆ ಬರ. ಇರ ನಡಿ. ಜೈ ಆಫ್ ರೋಡ್ ಮಾಡಿ ತುಂಬ ದಿನ ಆಗಿತ್ತು. ಮಳೆ ನೈಟ್ ಬಂದು ಸ್ವಲ್ಪ ತ್ಯಾವಾಗಿದೆ, ಹೆವಿ ಮಳೆ ಇದ್ಬಿಟ್ಟಿದ್ರಂತೂ ಊಷ್ಟೆ. ಟೈರೆಲ್ಲ ಫುಲ್ ಫ್ಲ್ಯಾಟ್ ಆಗೋಗ್ಬಿಟ್ಟಿದೆ, ಕಷ್ಟ ಆಗೋದು ಹತ್ಸೋಕ್ಕೆಲ್ಲ. ಒಳ್ಳೆ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ ಅನ್ಕೋತೀನಿ, ತುಂಬ ಚೆನ್ನಾಗಿರುತ್ತೆ. ಆಫ್ ರೋಡ್ ಒಂಥರ ಮಜವಾಗಿದೆ ಇಲ್ಲಿ. ಮುಂದೆ ಯಾವುದೋ ಒಂದು ಗ್ಯಾಂಗ್ ಬಂದಿದೆ, ಪಲ್ಸರು, MT-15, ಅದು ಡಬಲ್ಸು, ಸ್ಪ್ಲೆಂಡರು, ಶೈನು.
ಹಿಂಗೇನಾ ಅದ್ಯಾವ್ರಿ ಪ್ರಶಾಂತ್ ಹಿಂಗೆ ಬರ ಅವನ ಹಿಂದೆನೇ ಉಳ್ಕೊಂಡ ವಾಟರ್ ಫಾಲ್ ಅಲ್ಲ ಕಣ ಎಡಕುಮರಿ. ಈಗ ಎಡಕುಮರಿ ರೈಲ್ವೆ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಗಾಡಿ ಪಾರ್ಕ್ ಮಾಡಿ ಇಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು. ಗಾಡೀಲಿ ಬೈಕಲ್ಲಿ ಬಂದರೆ ನಾವು ಫೈನ್ ಹಾಕ್ತಾರಂತೆ. ಡಿಪಾರ್ಟ್ಮೆಂಟ್ ಟ್ರೈನ್ ಬರುತ್ತಂತೆ ಗುರೀಗ, ಡಿಪಾರ್ಟ್ಮೆಂಟ್ ಟ್ರೈನ್ ಬರುತ್ತಂತೆ. ಅವ್ರು ಇಳ್ಕೋತಾರಂತೆ. ಇಳ್ಕೊಂಡು ಈ ಕಡೆ ರೌಂಡ್ಸ್ ಬಂದವ ನೋಡ್ರೆ ಒಬ್ಬರಿಗೆ 2000 ರೂಪಾಯಿ ಅಂತೆ. ಅವ್ರು ಸುಮ್ಮನೆ ಕಣ ಹೇಳೋದು ಬಾರ. ಇವರೆಲ್ಲ ಬಂದೇ ಇಲ್ವಾ ಗುರು? ಎಷ್ಟು ಜನ ಇದೇ ಬ್ರಿಡ್ಜು. BR ನಂಬರ್ 2008. ಸೊ ಇದು ಟನಲ್ ನಂಬರ್ 11 ಕಣ. ಇದೇ ಬೆಂಗಳೂರು ಧರ್ಮಸ್ಥಳ ಇಲ್ಲ ಮಂಗಳೂರು ಹೋಗ್ಬೇಕಾದ್ರೆ ಇದೇ ರೂಟು. ವಿಸ್ಟಾಡಾಮ್ ಎಲ್ಲ ಬರ್ತಿರಲ್ಲ, ಇದೇ ರೂಟು. ಫಾಲ್ಸ್ ಮಳೆ ಜೋರ ಜಾಸ್ತಿ ಇದ್ದೀರಿ. ಇಲ್ಲಪ್ಪ ಚೂರಷ್ಟೇ ತೋರ್ಸಕ್ಕೆ ಜನಗಳಿಗೆ ಅಷ್ಟೇ. ಎಂಟರ್ ದಿ ಡ್ರ್ಯಾಗನ್. ಫುಲ್ ಇಲ್ಲಿ ಕೌಗತ್ಲೆ, ಏನು ಕಾಣಲ್ಲ ನೋಡಿ. ಇಲ್ಲಿ ಕತ್ಲೆ, ಇಲ್ಲಿ ಬೆಳಕು. ಮುರಿ ಆಯಿತು. ಇವಾಗ ಕಾಗಿನಾರೆ ಹೋಯ್ತಾ ಇದ್ದೀವಿ. ಮುಂದಿನ ನಿಲ್ದಾಣ ಕಾಗಿನಹಾರೆ. ಓಹ್ ಏನಿದು ಗುರು, ಈ ರೇಂಜಿಗೆ ಅಪ್ಪಿದೆ. ಏಯ್ ಮನೆ ಕಣೋ ಇದು. ಅಲ್ಲೋ ಇದಲ್ಲ ಅದಾ? ಇದೆ ಇಲ್ಲಿ ಕಾಗಿನಹಾರೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ತುಂಬ ಪವರ್ಫುಲ್ ದೇವಸ್ಥಾನ ಇದು. ಸೊ ಇದೇ ಮೇನ್ ಎಂಟ್ರೆನ್ಸು ಕಾಗಿನಹಾರೆಗೆ. ಸೊ ನಾವೊಂದು ಇದು ನೆಕ್ಸ್ಟ್ ಬರೋಣ ಬಾ. ಮುಂದೆ ಹೋಗ್ಬೇಕು, ಇನ್ನೂ ಮುಂದೆ. ಮ್ಯಾಪ್ ಏನು ತೋರಿಸ್ತಾ ಇದೆ? ಹಾಂ, ದೇವಸ್ಥಾನನ? ಹಾಂ ಕೋಟೆ ಕರೆಕ್ಟು. ವ್ಯೂ ಪಾಯಿಂಟಿಗೆ ಹೋಗೋಣ ಬಾ. ಪಾಯಿಂಟಿಗೆ ದಾರಿ ಇದು. ಕೋಟೆನೂ ಇದೆ ಆ ಕಡೆ. ನೋಡೋಣ, ಇಲ್ಲೋ ಕೇಳಿ ನೋಡೋಣ ಫಸ್ಟ್ ಯಾರು ಸಿಕ್ಕಿದೆ. ಚೂರು ಲೈಟಾಗಿ ಮಳೆ ಬಂದು ಚೂರು ಫಾಗ್ ಇದ್ದಿದ್ರೆ ಸಖತ್ತಾಗಿರೋದು. ಪರವಾಗಿಲ್ಲ. ಸರಿ ಬ್ಯೂಟಿ. ಏನಿದು ಪ್ಲೇಸು? ಕ್ರೇಜಿಯಾಗಿದೆ. ಇಷ್ಟೇನಾ ವ್ಯೂ ಪಾಯಿಂಟು? ಬೇರೆ ಕಡೆ ಎಲ್ಲರೂ ಹೋಗ್ಬೋದಿತ್ತಲ್ಲ. ಸೂಪರ್ ಆಗಿದೆ ವ್ಯೂ ಪಾಯಿಂಟು.
ಒಂದೊಳ್ಳೆ ವೀಕೆಂಡ್ ಗೇಟ್ವೇ, ಆರಾಮಾಗಿ ಬಂದು ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಕಾಣ್ತಿದೆಯಲ್ಲ ರೈಲ್ವೆ ಟನಲ್ಲು. ಹಾಂ, ಇದು ಬೇರೆ ಎಷ್ಟೋ ಇದೆ ಬೇಕು. ಹೇಳಕ್ಕಾಗಲ್ಲ ಗುರು, ಹೇಳಕ್ಕಾಗಲ್ಲ. ನಾವು ಹೋಗಿದ್ದಲ್ಲ ಇದು, ಅದಲ್ಲ ಇದು ಬೇರೆ. ನಾವು ಹೋಗಿದ್ದು ಆ ಕಡೆ ಎಲ್ಲ ಇರೋದು ನೋಡಿ, ಹಿಂಗೆ ಹೋಗಿ ಅಲ್ಲೊಂದು ಟನಲ್ ಇದೆ ನೋಡಿ. ಅದಿರ್ಬೋದು, ಅದು ಗೊತ್ತಿಲ್ಲ. ಇಲ್ಲ ಇತ್ತು ಐತಲ್ಲಿ ಕಾಣ್ತೈತೆ ನೋಡಲ್ಲಿ. ಎಲ್ಲ ಅದು ಕಂಬಿ ಆದ್ಮೇಲೆ ಇದೆ ಇದಾ ಇಲ್ಲೇ ಅಲ್ಲಿ ಬ್ಲೂ ಕಲರ್. ಹಾಂ, ಅದು ಆದ್ಮೇಲೆ ನೆಕ್ಸ್ಟ್ ಅಲ್ಲೇ ಹೋಗಿದ್ದ. ಅದು ಅಲ್ಲೋದ್ರೆ ಕ್ಲೀನಾಗಿ ವ್ಯೂ ಸಿಗುತ್ತೆ, ಅದ್ರ ಹತ್ತಕ್ಕಾಗಲ್ಲ ಈಗ. ಫುಲ್ ಕಾಗಿನ ಹಾರೆ. ಈಗ ನೋಡಿ ಹೆಂಗಿದೆ, ಈಗ ಒಂದು 10 ನಿಮಿಷದ ಕೆಳಗೆ ಬಿಸಿಲಿತ್ತು, ಇವಾಗ ಹೆಂಗಿದೆ ಮಳೆ. ಏನು ಕಾಣಿಸ್ತಾ ಇಲ್ಲ, ಎಲ್ಲ ಇದೆ. ಸಖತ್ತಾಗಿದೆ ಗುರು. ಮುಂದೆ ಸಿಸಿ, ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಕ್ರೇಜಿ ಅಲ್ಲ, ಮಾನ್ಸೂನಲ್ಲಿ ಬಂದಿದ್ದಕ್ಕೆ ಸಾರ್ಥಕ ಆಯಿತು. ಕ್ರೇಜಿಯಾಗಿ ಕಾಣ್ತಾ ಇದೆ. ಬ್ಯಾಟ್ರಿ 100% ಇದ್ದಿದ್ದು 34 ಬಂದೈತೆ ಆಗಲೇ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯ. ಸೊ ಕಾಗಿನ ಅವರ ವ್ಯೂ ಪಾಯಿಂಟ್ ಮಾತ್ರ ಕ್ರೇಜಿ ಇತ್ತು. ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಈಗ ಬ್ಯಾಕ್ ಟು ಸಕಲೇಶ್ಪುರ ಹೋಗಿ ರೂಮ್ಗೆ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಫುಲ್ಲು ಎಲ್ಲ ನಿಂದೋಗ್ಬಿಟ್ಟಿದೆ, ಬಟ್ಟೆ ಗಿಟ್ಟೆ ಎಲ್ಲ. ರೆಸ್ಟ್ ಮಾಡಿ ಊಟ ಮಾಡಿ ಸಂಜೆ ಅದರ ಪ್ಲೇಸಸ್ ನೋಡೋಕೆ ಹೋಗ್ಬೇಕು. ಇಲ್ಲ ಅಷ್ಟೇ ಮಾಡಿ ಬೆಳಗ್ಗೆ ಬಿಸ್ಲೆ ಘಾಟ್ ಇದೆ, ಗಾಡಿ ಹಿಂಗೆ ಹೋಗ್ತಿದೆ. ಓಕೆ, ನೋಡ್ತಾ ಇರಿ.